ಹಲೋ ವೀಕ್ಷಕರೇ, EG ಆನ್ಲೈನ್ ಲರ್ನಿಂಗ್ಗೆ ತಮಗೆಲ್ಲ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ವರ್ಣಮಾಲೆ ಎಂದರೇನು, ವರ್ಣಮಾಲೆಯ ಪ್ರಕಾರಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಇವತ್ತು ವರ್ಣಮಾಲೆಯಲ್ಲಿ ಪ್ರಕಾರದಲ್ಲಿ ಪ್ರಥಮ ಪ್ರಕಾರ ಸ್ವರಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳೆಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು 13 ಇವೆ. ಈ ಸ್ವರಗಳಲ್ಲಿ ಮತ್ತೆ ನಾವು ನೋಡಿದಾಗ 3 ಪ್ರಕಾರವಾಗಿ ನಾವು ನೋಡ್ತೀವಿ. ಒಂದನೇದ್ದು ಋಸುಸ್ವರ, ಎರಡನೇದ್ದು ದೀರ್ಘಸ್ವರ, ಮೂರನೇದ್ದು ಪ್ಲುತಸ್ವರ. ಋಸುಸ್ವರ ಎಂದರೇನು? ಋಸುಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಋಸುಸ್ವರ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗಾಗಿ ನಾವು ಅ, ಇ, ಉ, ರು, ಎ, ಉ ಎಂದು 6 ಋಸುಸ್ವರಗಳನ್ನು ನಾವು ಗುರುತಿಸುತ್ತೇವೆ. ಎರಡನೆಯ ಪ್ರಕಾರವಾದಂಥದ್ದು ದೀರ್ಘಸ್ವರ ಎಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘಸ್ವರ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗೆ ನಾವು ನೋಡಿದಾಗ ಆ, ಇ, ಉ, ಎ, ಐ, ಓ, ಔ ಎಂದು 7 ದೀರ್ಘಸ್ವರಗಳ ಇವೆ. ಮೂರನೆಯ ಪ್ರಕಾರ ಪ್ಲುತಸ್ವರ ಎಂದರೆ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಪ್ಲುತಸ್ವರ ಎನ್ನುವರು. ಉದಾಹರಣೆಗಾಗಿ ನಾವು ನೋಡಿದಾಗ ಅಮ್ಮ, ರಾ, ಬಾ ಎಂದು ಉದಾಹರಣೆಗಾಗಿ ನಾವು ನೋಡಬಹುದು. ಪ್ಲುತಸ್ವರವನ್ನು ಎಸ್ ಎಂಬ ಚಿಹ್ನೆಯಿಂದ ಗುರುತಿಸುತ್ತಾರೆ. ವ್ಯಂಜನದಲ್ಲಿ ನಾವು 2 ಪ್ರಕಾರವಾಗಿ ನಾವು ನೋಡ್ತೀವಿ. ವ್ಯಂಜನ ಎಂದರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳೆಂದು ನಾವು ಕರೆಯುತ್ತೇವೆ. ಒಟ್ಟಾರೆ ವ್ಯಂಜನಗಳು 34. ವ್ಯಂಜನಗಳಲ್ಲಿ 2 ಪ್ರಕಾರವಾಗಿ ನಾವು ವರ್ಗೀಕರಿಸುತ್ತೇವೆ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಎಂದರೆ ಏನು? ವರ್ಗೀಯ ವ್ಯಂಜನ ಎಂದರೆ ವರ್ಗಕ್ಕೆ ಸೇರಿದ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಅದು ಕದಿಂದ ಮವರೆಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತೇವೆ. ವರ್ಗೀಯ ವ್ಯಂಜನದಲ್ಲಿ ನಾವು ನೋಡಿದಾಗ ಮತ್ತೆ 3 ಪ್ರಕಾರವಾಗಿ ನಾವು ವಿಂಗಡಿಸುತ್ತೇವೆ. ಅದರಲ್ಲಿ ಪ್ರಥಮ ಪ್ರಕಾರ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಎಂದರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪಪ್ರಾಣ ಎನ್ನುತ್ತಾರೆ. ಉದಾಹರಣೆಗಾಗಿ ನಾವು ನೋಡಿದಾಗ ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಎಂದು 10 ಅಲ್ಪಪ್ರಾಣ ಅಕ್ಷರಗಳಿವೆ. ಎರಡನೇ ಪ್ರಕಾರ ಮಹಾಪ್ರಾಣ ಎಂದರೆ ಹೆಸರೇ ಸೂಚಿಸುವಂತೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುತ್ತೇವೆ. ಉದಾಹರಣೆಗಾಗಿ ನೋಡಿದಾಗ ಖ, ಛ, ಠ, ಡ, ಫ, ಘ, ಝ, ಢ, ತ, ಭ ಎಂದು 10 ಮಹಾಪ್ರಾಣಾಕ್ಷರಗಳಿವೆ. ಮೂರನೇ ಪ್ರಕಾರ ಅನುನಾಸಿಕ. ಅನು ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು. ಉದಾಹರಣೆಗಾಗಿ ನಾವು ನೋಡಿದಾಗ ನ್ಯ, ನ್ಯ, ನ, ನ, ಮ ಎಂದು 5 ಅನುನಾಸಿಕ ಅಕ್ಷರಗಳಿವೆ. ವ್ಯಂಜನದಲ್ಲಿ ಮತ್ತೆ ಎರಡನೇ ಪ್ರಕಾರ ನಾವು ನೋಡಿದಾಗ ಅವರ್ಗೀಯ ವ್ಯಂಜನ ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತ ನಾವು ಕರಿತೀವಿ. ಉದಾಹರಣೆಗಾಗಿ ನೋಡಿದಾಗ ಯ, ರ, ಲ, ವ, ಶ, ಶ, ಸ, ಹ, ಳ ಎಂದು. ಮೂರನೆಯ ಪ್ರಕಾರ ವರ್ಣಮಾಲೆಯಲ್ಲಿ ಕೊನೆಯ ಪ್ರಕಾರವಾದಂಥದ್ದು ಯೋಗವಾಹಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಗಳಿಗೆ ಯೋಗವಾಹ ಎನ್ನುತ್ತಾರೆ. ಉದಾಹರಣೆಗಾಗಿ ನಾವು ನೋಡಿದಾಗ ಯೋಗವಾಹದಲ್ಲಿ 2 ಪ್ರಕಾರ. ಒಂದು ಅನುಸ್ವಾರ, ಎರಡನೇದು ವಿಸರ್ಗ. ಅನುಸ್ವಾರ ಎಂದರೆ 1 ಸೊನ್ನೆಗೆ ನಾವು ಹೇಳ್ತೀವಿ ಅಥವಾ ಅಮ್ಮ ಅಂತ ನಾವು ಗುರುತಿಸ್ತೀವಿ ಎಂಬ ಚಿಹ್ನೆಯಿಂದ ನಾವು ಗುರುತಿಸ್ತೀವಿ. ವಿಸರ್ಗ ಎಂದರೆ 2 ಸೊನ್ನೆ ಅಥವಾ ಅಹ ಎಂಬ ಒಂದು ಚಿಹ್ನೆಯಿಂದ ನಾವು ಗುರುತಿಸ್ತೇವೆ. ಒಟ್ಟಾರೆಯಾಗಿ ನಾವು ವರ್ಣಮಾಲೆಯನ್ನು ನಾವು ನೋಡಿದಾಗ ಸ್ವರಗಳು, ತದನಂತರ ವ್ಯಂಜನಗಳು, ಯೋಗವಾಹಗಳು ಅಂತ ನಾವು 3 ಪ್ರಕಾರವಾಗಿ ನಾವು ಗುರುತಿಸ್ತೀವಿ. ವಿಸ್ತಾರವಾಗಿ ಈ ಒಂದು ವಿಡಿಯೋವನ್ನು ಗಮನಿಸಿದ ತಮಗೆಲ್ಲ ಧನ್ಯವಾದಗಳು.